ನಮಸ್ಕಾರಾಚಾರ್ಯ, ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರಗಳೇ. ಹರಿಯ ಸಿಂಹ ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವಲಯೇ ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನೌ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತೆ ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणग्दान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्यान नलिने चञ्चरीकति मे मनः न शब्दाब्धौ गाढाः न चरिगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 168ನೆಯ ಸುಧಾಮೂಲ. ಇಲ್ಲಿ ಭಗವಂತ ತಾನು ಇಷ್ಟೆಲ್ಲ ಪ್ರತಿಯೊಬ್ಬ ಜೀವರಲ್ಲಿರುವಂತಹ ಕರ್ಮಗಳನ್ನ ತಾನು ನೋಡ್ತಾ ಇದ್ದಾನೆ, ಅದರ ಪ್ರೇರಣೆ ಮಾಡ್ತಾನೆ ಅಂದ್ರೆ ಅವನ ಶಕ್ತಿ ಉತ್ತಮವಾದ ಶಕ್ತಿ. ಉತ್ತಮವಾದ ಶಕ್ತಿ ಅಂತ ಯಾರಕ್ ಕರಿತೀವಿ, ಯಾವ್ದಕ್ ಕರಿತೀವಿ ಅಂದ್ರೆ ಅವರ ಶಕ್ತಿಗೆ ಎದುರಾಳಿ ಇಲ್ವೇ ಇಲ್ಲ. ಅವನ ಶಕ್ತಿಗೆ ವಿರುದ್ಧವಾಗಿ ಇನ್ನೊಬ್ಬನ ಶಕ್ತಿ ಇಲ್ವೇ ಇಲ್ಲ. ಅವನ ಮುಂದೆ ಎಲ್ಲರೂ ಕೂಡ ಮೌನ ಆಗ್ಬೇಕಷ್ಟೆ. ದೇವರು ಬಂದ ಅಂದ್ರೆ ಎಲ್ಲರೂ ಕೂಡ ಮೌನ. ಅವನ ಶಕ್ತಿ ಮುಂದೆ ಯಾರ ಶಕ್ತಿನೂ ನಡೆಯಲ್ಲ. ಅರೆ ಪ್ರತಿಬಂಧರಹಿತತ್ವಮೇವ ಉತ್ತಮತ್ವಂ ಅಂತ ಶಾಸ್ತ್ರದಲ್ಲೆಲ್ಲ ಒಂದೊಂದು ವಿವರಣೆ ಏನ ಮಾಡ್ತಾರೆ. ಅಲ್ಲಿ ಉತ್ತಮವಾದ ಶಕ್ತಿ ಅಂದ್ರೆ ಶಕ್ತಿ ಉತ್ತಮವಾಗಿರೋದು ಅಂದ್ರೆ ಏನರ್ಥ, ಯಾರು ಆ ಶಕ್ತಿಗಿಂತ ಎದುರಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಯಾವ ಶಕ್ತಿಯೂ ಅದರ ಮುಂದೆ ಎದುರಾಗಿ ಇಲ್ಲ ಅಂತ ಅರ್ಥ. ಅದನ್ನ ಉತ್ತಮ ಅಂತ ಕರೀತಾರೆ. ಇವನು ತುಂಬಾ ಉತ್ತಮ ಜ್ಞಾನಿ ಅಂದ್ರೇನು, ಇವನು ಮುಂದೆ ಇನ್ನೊಬ್ರು ಅಂಥ ಜ್ಞಾನ ಇಟ್ಟುಕೊಂಡಿರೋರು ಯಾರು ಇರಲ್ಲ ಅಂತ ಅರ್ಥ, ಎದುರಾಳಿಯಾಗಿ ಅಷ್ಟು. ಹಾಗೆ ಇಲ್ಲಿ ಉತ್ತಮ ಅನ್ನೋ ಶಬ್ದಕ್ಕೆ ಪ್ರತಿಬಂಧ, ಯಾವುದೇ ಒಂದು ಬೇರೆ ಶಕ್ತಿಯಿಂದ ಅಡೆತಡೆ ಇದಕ್ಕೆ ಇರೋದಿಲ್ಲ ಅಂತ ಅರ್ಥ. ಅಂಥ ಶಕ್ತಿ
ಸರಿ, ಈಗೆಲ್ಲ ನೀವ್ ಹೇಳಿದ್ರಿ ಈಗ ತಾನೆ ಕರ್ಮಗಳೆಲ್ಲ ಜೀವ ಇರ್ತಾನೆ, ಕರ್ಮ ಅಭಿಮಾನಿಗಳಿರ್ತಾರೆ ಕರ್ಮದ ಒಳಗಡೆ, ಪುಣ್ಯ ಕರ್ಮ ಆಗ್ಲಿ ಪಾಪ ಕರ್ಮ ಆಗ್ಲಿ ಅಲ್ಲಿ ಒಬ್ಬ ಜೀವ ಇರ್ತಾನೆ ಒಳಗಡೆ ಅಂತ ಬಂತು. ಆದ್ರೆ ಇದು ಹೇಗ್ ಗೊತ್ತಾಯ್ತು ನಿಮ್ಗೆ ಅಂತ ಬಂದಾಗ, ವಾರಾಹ ಪುರಾಣೇತಿ ಸೂಚಿತಂ, ಅಲ್ಲಿ ಆಚಾರ್ಯರ ಅನುವ್ಯಾಖ್ಯಾನ ಶ್ಲೋಕ ಇದೆ, ಅದನ್ನ ಒಮ್ಮೆ ಪೂರ್ಣ ನೋಡೋಣ. ನೋಡಿ ಅದರ ವಿವರಣೆಗೆ ಬರ್ತೇನೆ. ಏಕೈವ ಬ್ರಹ್ಮ ಹತ್ಯಾ ಹಿ ವರಾಹ ಹರಿಣೋದಿತಾ ಬ್ರಹ್ಮ ಪಾರಸ್ತವೇನೈವ ನಿಷ್ಕ್ರಾಂತ ರಾಜದೇಹತಃ ಸ್ತೋತ್ರಸ್ಯ ತಸ್ಯ ಮಾಹಾತ್ಮ್ಯಾತ್ ವ್ಯಾಧತ್ವಂ ಗಮಿತಾ ಪುನಃ ಪ್ರಾಪ್ಯ ಜ್ಞಾನಂ ಪರಂ ಚಾಪ ತಥಾನ್ಯಾನ್ಯಪಿ ಸರ್ವಶಃ ಅನಂತಾನ್ಯುದಿತಾನ್ಯೇವಂ ಪ್ರಭುಣಾ ಕಪಿಲೇನ ಹಿ ಸಂಸಾರೇ ಪಚ್ಯಮಾನಾನಿ ಕರ್ಮಾಣ್ಯಪಿ ಪೃಥಕ್ ಪೃಥಕ್. ಹೀಗೆ ವರಾಹ ಹರಿ ಉದಿತ, ವರಾಹ ರೂಪಿ ಹರಿಯಿಂದ ಹೇಳಿದೆ ಏನ್ ಮಾತು? ಏಕೈವ ಬ್ರಹ್ಮಹತ್ಯಾಹಿ, ಒಂದು ಬ್ರಹ್ಮಹತ್ಯೆ ಇತ್ತಂತೆ, ಬ್ರಹ್ಮಹತ್ಯೆ ಇತ್ತು. ಬ್ರಹ್ಮಹತ್ಯೆ ಅದು ಪಾಪಕರ್ಮ ಅಂತ ಅರ್ಥ. ಅದು ಒಬ್ಬ ರಾಜನ ದೇಹದ ಒಳಗಡೆ ಸೇರ್ಕೊಂಡಿತ್ತಂತೆ, ಒಬ್ಬ ರಾಜನ ಒಳಗಡೆ. ಇದು ದೇವರೇ, ವರಾಹ ದೇವರೇ ಹೇಳಿರೋ ಮಾತು. ವರಾಹ ರೂಪಿ ಪರಮಾತ್ಮ ತಾನೇ ಹೇಳಿರೋ ಮಾತೇನು ಅಂದ್ರೆ, ಒಬ್ಬ ರಾಜನ ದೇಹದ ಒಳಗಡೆ ಒಂದು ಬ್ರಹ್ಮ ಹತ್ಯೆ ಇತ್ತು, ಪಾಪ ಕರ್ಮ ಇತ್ತು. ಈ ರಾಜ ಒಮ್ಮೆ ಬ್ರಹ್ಮಪಾರ ಸ್ತೋತ್ರವನ್ನ ಪಾರಾಯಣ ಮಾಡ್ತಾನಂತೆ. ದೇವರ ಪೂಜೆಯಲ್ಲಿ ನಾವು ಪಾರಾಯಣ ಮಾಡೋ ಬ್ರಹ್ಮಪಾರ ಸ್ತೋತ್ರ ಏನಿದೆ ಅದು ಪುಂಡರೀಕಾಕ್ಷ ಸ್ತೋತ್ರ ಅಂತಾನೂ ಸಿಗತ್ತೆ ಪುರಾಣಗಳಲ್ಲಿ, ಸ್ವಲ್ಪ ವ್ಯತ್ಯಾಸದಲ್ಲಿ ಸಿಗತ್ತೆ. ಪುಂಡರೀಕಾಕ್ಷ ಸ್ತೋತ್ರ ಅಂತಾನೂ ಇದೆ. ಅಂತೂ ಈ ಬ್ರಹ್ಮಪಾರ ಸ್ತೋತ್ರ ಮತ್ತೆ ಈ ಪುಂಡರೀಕಾಕ್ಷ, ಅದು ಕೂಡ ಪುಂಡರೀಕಾಕ್ಷ ಪಾರ ಸ್ತೋತ್ರ ಅಂತಾನು ಹೇಳ್ತಾರೆ. ಅಂತೂ ಈ ಸ್ತೋತ್ರಗಳೇನಿದೆ, ಈ ಬ್ರಹ್ಮಪಾರ ಸ್ತೋತ್ರ, ಇದನ್ನ ರಾಜ ಪಾರಾಯಣ ಮಾಡಿದ್ದಕ್ಕೇನಾಯ್ತು? ಬ್ರಹ್ಮಪಾರ ಸ್ತೋತ್ರದ ಮಹಿಮೆ ಎಷ್ಟು ಅಂತಂದ್ರೆ, ಆ ರಾಜನ ದೇಹದ ಒಳಗಡೆ ಇದ್ದ ಬ್ರಹ್ಮಹತ್ಯೆ ಇತ್ತಲ್ಲ, ಕರ್ಮ ಪಾಪಕರ್ಮ, ಅದು ಹೊರಗ್ ಬಂದು ಅದು ಬೇಡ ಜನ್ಮವನ್ನ ಪಡೆಯಿತು. ಬೇಡ ಜನ್ಮ, ವ್ಯಾಧತ್ವಂ ಗಮಿತಾ ಪುನಃ. ಆ ಬ್ರಹ್ಮಪಾರ ಸ್ತೋತ್ರದ ಮಹಿಮೆ ಎಷ್ಟು ಅಂದ್ರೆ, ಆ ಬ್ರಹ್ಮಹತ್ಯೆ ಎಂಬ ಪಾಪ ಕರ್ಮಕ್ಕೆ ಬೇಡ ಜನ್ಮ ಬಂತು ಅಂತ ಹೇಳಿದ್ದಾರೆ. ಸರಿ, ಬೇಡ ಜನ್ಮ ಬಂದೇನಾಯ್ತು ಮುಂದಕ್ಕೆ? ಬೇಡನ ಜನ್ಮ ಬಂದ ಆದ್ಮೇಲೆ ಉತ್ತಮವಾದ ಜ್ಞಾನವನ್ನ ಪಡೆದ ಬೇಡ, ನಂತರ ಒಳ್ಳೆ ಮುಕ್ತಿಯನ್ನ ಪಡೆದ. ಇಷ್ಟು ಬಂತು. ಇಲ್ಲಿ ನಾವೇನ್ ಗಮನಿಸ್ಬೇಕು ಅಂದ್ರೆ, ರಾಜನ ದೇಹದ ಒಳಗಡೆ ಇರೋ ಬ್ರಹ್ಮಹತ್ಯೆ ಅನ್ನೋ ಕರ್ಮ ಹೊರಗ್ ಬಂತು, ಅದು ಒಂದು ಜನ್ಮ ಪಡೀತು ಅಂದ್ರೆ, ಕರ್ಮಕ್ಕೆ ನೀವು ಚೇತನತ್ವ, ಕರ್ಮ ಒಂದು ಜಡ ಪದಾರ್ಥ ಅಷ್ಟೇ ಆಗಿದ್ರೆ, ಅಂದ್ರೆ ನಮ್ಮ ಪಾಪ ಕರ್ಮ ಆಗ್ಲಿ ಪುಣ್ಯಕರ್ಮ ಆಗ್ಲಿ ಅದು ಒಂದು ಜಡ ಪದಾರ್ಥ ಅಷ್ಟೇ ಆಗಿದ್ರೆ, ಅದಕ್ಕೆ ಯಾವ ಜನ್ಮ ಎಲ್ಲೇ ಬರ್ಬೇಕು? ಈಗ ನಮ್ಮ ದೇಹದ ಒಳಗಡೆ ಒಂದು ಕಲ್ಲು ನುಂಗದ್ವಿ ಅನ್ಕೊಂಡ್ರೆ, ಆ ಕಲ್ಲು ಒಂದು ಜನ್ಮ ಪಡೆಯತ್ತಾ? ಕಲ್ಲಿಗೆ ಯಾಕೆ ಜನ್ಮ? ಕಲ್ಲಿಗೆ ಜನ್ಮ ಇಲ್ಲ. ಟೇಬಲ್ಗೆ ಜನ್ಮ ಬರುತ್ತಾ? ಮರು ಜನ್ಮ ಏನು? ಮರು ಜನ್ಮ ಈ ಟೇಬಲ್ ಮುಂದೆ ಮನುಷ್ಯನಾಗಿ ಹುಟ್ಟುತ್ತಾನೆ ಅಂದ್ರೆ ಮೂರ್ಖ ಅಂತಾರೆ. ಇನ್ನು ಈ ಪುಸ್ತಕ ಮುಂದೆ ಮನುಷ್ಯ ಜನ್ಮವನ್ನ ಪಡೆಯುತ್ತೆ. ಅಥವಾ ಈ ಮೊಬೈಲ್ ಇದೆಯಲ್ಲ, ನಮ್ಮ ಕೈಲಿ ಯಾವಾಗಲೂ ಮೊಬೈಲ್ ಇರುತ್ತೆ, ಆ ಮೊಬೈಲ್ಗಳೇನಿದೆ, ಆ ಮೊಬೈಲ್ಗಳು ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮವನ್ನ ಪಡೆಯುತ್ತೆ. ಜಡ ಪದಾರ್ಥಗಳು ಮನುಷ್ಯ ಜನ್ಮ ಪಡೆಯೋದೊಂದು ಏನರ್ಥ? ಅದು ಅಷ್ಟಕ್ ನಿಲ್ಸಲ್ಲ ಇವರು. ಬ್ರಹ್ಮ ಹತ್ಯೆ ಅನ್ನೋ ಪಾಪಕರ್ಮ ಅದು ಒಂದೇ, ಈ ಬ್ರಹ್ಮಪಾರ ಸ್ತೋತ್ರ ಮಾಡಿದ್ದಷ್ಟೇ ತಡ, ಅದು ಬೇಡನ ಜನ್ಮವನ್ನ ಪಡೀತು. ಆ ಸ್ತೋತ್ರದ ಮಹಿಮೆಯಿಂದ ಬೇಡ ಜನ್ಮವನ್ನ ಪಡೆದು ಉತ್ತಮ ಜ್ಞಾನ ಪಡೆದು ಒಳ್ಳೆ ಸದ್ಗತಿಯನ್ನ ಹೊಂದಿತು. ಇದೆಲ್ಲ ಅಸಂಬದ್ಧ ಆಗ್ಬಿಡುತ್ತೆ ಪ್ರಕ್ರಿಯೆ. ಇದು ವರಾಹದೇವರು ಹೇಳಿದ್ರೆ ಅಭಿಪ್ರಾಯ ಏನು? ಆ ಬ್ರಹ್ಮಹತ್ಯೆ ಅನ್ನೋ ಕರ್ಮ ಇದೆಯಲ್ಲ, ಪಾಪ ಕರ್ಮ, ಅದನ್ನ ಹೊತ್ತುಕೊಂಡ ಒಬ್ಬ ಜೀವ ಇದ್ದಾನೆ. ಆ ಬ್ರಹ್ಮಹತ್ಯಾ ಕರ್ಮದ ಒಳಗಡೆ ಒಬ್ಬ ಜೀವ ಇದ್ದಾನೆ.
ಅಂಥ ಜೀವ ಅವನಿಗೆ ಶರೀರ ಯಾವುದು ಅಂದ್ರೆ ಬ್ರಹ್ಮಹತ್ಯನೇ ಶರೀರ, ಆ ಪಾಪ ಕರ್ಮನೇ ಅವನಿಗೆ ಶರೀರ. ಆ ಶರೀರದಿಂದ ಬಿಡುಗಡೆ ಹೊಂದಿದ ಅಂತ ಅರ್ಥ ಆ ಜೀವ. ಆ ಶರೀರದಿಂದ ಬಿಡುಗಡೆ ಹೊಂದಿ ಬೇಡ ಜನ್ಮವನ್ನ ಪಡೆದ, ಆಮೇಲೆ ಉತ್ತಮವಾದ ಜ್ಞಾನ ಬಂತು. ಹಾಗಾದ್ರೆ ಕರ್ಮಗಳು ಕೂಡ ಹೊರಗೆ ಹೋಗೋದು, ಆಚೆ ಈಚೆ ಶಿಫ್ಟ್ ಆಗೋದಿದೆ ಕರ್ಮಗಳಿಗೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಪಾಪ ಕರ್ಮಗಳನ್ನು ಹೇಗೆ ಒಂದು ದೇಹದಿಂದ ಹೊರಗೆ ಹಾಕಿ ಒಂದು ಜನ್ಮ ಪಡೀತು, ಹಾಗೆ ಪುಣ್ಯ ಕರ್ಮಗಳನ್ನು ಈ ಒಬ್ಬರ ದೇಹದಲ್ಲಿದ್ದ ಪುಣ್ಯ ಕರ್ಮಗಳನ್ನ ಇನ್ನೊಬ್ಬರ ದೇಹಕ್ಕೆ ಅದನ್ನ ಬದಲಾಯಿಸ್ಕೊಳ್ತಾರೆ, ಅದನ್ನ ತಲುಪಿಸ್ತಾರೆ. ಇದೇ ನಿಜವಾಗಿ ಅರ್ಥ. ಹಾಗಾದ್ರೆ ಏನಾಯ್ತು, ಕರ್ಮಗಳು ಕೇವಲ ಜಡ ಅಲ್ಲ, ಅದರ ದೇಹ ಜಡ, ಒಳಗಡೆ ಚೇತನ ಇದ್ದಾನೆ. ನಮ್ಮ ದೇಹ ಹೇಗೆ ಜಡ ಆದರೂ ಆ ದೇಹದ ಒಳಗಡೆ ನಾವಿದೀವಿ. ಅದೇ ರೀತಿ ಪಾಪ ಕರ್ಮಗಳು ಆಯಾಯ ಜೀವರುಗಳ ಶರೀರ ಆಗಿರುತ್ತೆ, ಅದರ ಒಳಗಡೆ ಜೀವ ಇರ್ತಾನೆ. ಈ ನಿಟ್ಟಿನಲ್ಲಿ ಆ ಕರ್ಮಗಳೆಲ್ಲ ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಇದನ್ನ ವರಾಹ ದೇವರೇ ತಿಳಿಸಿದ್ದಾನೆ. ಇದು ಒಂದು ಮಾತು. ಬರೀ ಬ್ರಹ್ಮಹತ್ಯೆ ಅಷ್ಟೇ ಅಲ್ಲ, ಇನ್ ಯಾವ್ಯಾವ ಪಾಪ ಕರ್ಮಗಳಿದೆಯೋ, ಯಾವ ಪುಣ್ಯ ಕರ್ಮಗಳಿದೆಯೋ ಅದಕ್ಕೂ ಹೀಗೆ. ಅಲ್ಲೇನಾಯ್ತು ಅಂದ್ರೆ ಕಪಿಲ ದೇವರು ಒಂದು ಮಾತು ಹೇಳ್ತಾರೆ, ಅನಂತಾನಿ ಉದಿತಾನ್ಯೇವಂ. ಅಂದ್ರೆ ಬ್ರಹ್ಮಹತ್ಯೆಗಿಂತ ಬೇರೆ ಬೇರೆದು ಇದೆ. ಆ ಕರ್ಮಗಳ ಬಗ್ಗೆ ಪ್ರಭುಣ ಕಪಿಲ, ಅವನು ಇನ್ಯಾವುದೋ ಕಪಿಲ ಅಲ್ಲ, ಸಾಂಖ್ಯ ದರ್ಶನ ಪ್ರಣೇತ ಕಪಿಲ ಮಹರ್ಷಿ. ಆ ಕಪಿಲ ಮಹರ್ಷಿ ಭಾಗವತ ಪ್ರತಿಪಾದ್ಯನಾದ ಕಪಿಲ ಮಹರ್ಷಿ, ಒಳ್ಳೆ ಕಪಿಲ, ಕೆಟ್ಟ ಕಪಿಲ ಅಲ್ಲ. ಅದು ಇಬ್ರು ಕಪಿಲರಿದ್ದಾರೆ, ಕೆಟ್ಟ ಕಪಿಲ, ಒಳ್ಳೆ ಕಪಿಲ ಅಂತ. ಈ ಒಳ್ಳೆ ಕಪಿಲ ಮಹರ್ಷಿ ಏನಿದ್ದಾರೆ ಅಂತ ಸಾಕ್ಷಾತ್ ಭಗವಂತನ ಅವತಾರ. ಆ ಕಪಿಲ ದೇವರು ತಾವು ಒಂದು ಮಾತನ್ನು ಹೇಳಿದ್ದಾರೆ ಈ ಕರ್ಮಗಳ ಬಗ್ಗೆ. ಏನ್ ಹೇಳಿದ್ದಾರೆ? ಆಚಾರ್ಯರು ಹೇಳ್ತಾರೆ, ಸಂಸಾರೇ ಪಚ್ಚಮಾನಾನಿ ಕರ್ಮಾಣ್ಯಪಿ ಪೃಥಕ್ ಪೃಥಕ್. ನಾವೆಲ್ಲ ಬೆಂದ್ ಹೋಗಿದೀವಿ ಅಂತ ಮನುಷ್ಯರು ಅನ್ಕೊಂತಾ ಇರ್ತೀವಿ. ಮನುಷ್ಯರೆಲ್ಲ ಬೆಂದ್ ಹೋಗ್ಬಿಡಿದೀವಿ, ಸಾಕು ಜೀವನದಲ್ಲಿ ಇಷ್ಟು ಕಷ್ಟ ಬೆಂದು ಹೋಗ್ಬಿಡಿದೀವಿ, ಆಗ್ತಾ ಇಲ್ಲ ನಮ್ಗೆ. ಪಾಕ ಅಡಿಗೆ ಅಲ್ಲಿ ಅನ್ನ ಹೇಗೆ ಬೆಂದಿರತ್ತಲ್ಲ, ಆ ರೀತಿ ನಮ್ಮ ಜೀವನ ಬೆಂದು ಹೋಗ್ಬಿಟ್ಟಿದೆ ಅಂತ. ಅದನ್ನ ಪಚ್ಯಮಾನ ಅಂತ ಕರೀತಾರೆ. ಪಚ್ಯಮಾನ ಅಂತದನ್ನು, ಪಾಕ ಅಂದ್ರೆ ಅಡಿಗೆ, ಪಚ್ಯಮಾನ ಅಂದ್ರೆ ಚೆನ್ನಾಗಿ ಬೆಂದಿರೋದು, ಚೆನ್ನಾಗಾಗಿದೆ ಅನ್ನ ಚೆನ್ನಾಗಿ ಮೃದುವಾಗಿದೆ, ಅಷ್ಟು ಬೆಂದಿದೆ ಅಂತ ಅರ್ಥ. ಈ ಬೆಂದಿರೋ ತರ ಆಗ್ಬಿಡಿದೆ ಅಂತೆ, ಎಲ್ಲ ದುಃಖ ಪಡ್ತಾ ಸಾಕಾಗ್ಬಿಡಿದೆ ಅಂತೆ. ಯಾವುದು? ಕರ್ಮಾಣ್ಯಪಿ, ಕರ್ಮಗಳೆಲ್ಲ ಇದೆಯಲ್ಲ, ಪ್ರತಿಯೊಬ್ಬರ ಕರ್ಮಗಳು, ಆ ಪ್ರಾರಬ್ಧ ಕರ್ಮ, ಪುಣ್ಯ ಕರ್ಮ, ಪಾಪ ಕರ್ಮಗಳು, ಅನಂತ ಕರ್ಮಗಳೇನಿದೆ ಒಬ್ಬೊಬ್ಬ ಜೀವಿಗೆ ಸಂಬಂಧಪಟ್ಟಿದ್ದು, ಆ ಕರ್ಮಗಳೆಲ್ಲ ಸಂಸಾರೇ ಪಚ್ಯಮಾನಾನಿ, ಸಂಸಾರದಲ್ಲಿ ಬೆಂದು ಹೋಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ ಆ ಕರ್ಮಗಳಿಗೆ ಅಂತ. ಕರ್ಮಗಳಿಗೆ ಸಾಕಾಗಿದೆ ಅಂದ್ರೆ ನಾವು ಬೈಕೊಳ್ತಾ ಇರ್ತೀವಿ, ಪ್ರಾರಬ್ಧ ಕರ್ಮದಿಂದ ನಮಗ್ ಸಾಕಾಗಿದೆ ಅಂತ ನಾವು ಬೈಕೊಳ್ತೀವಿ. ಆದ್ರೆ ಪ್ರಾರಬ್ಧ ಕರ್ಮಗಳು ಬೈಕೊಳ್ತಾ ಇರ್ತಾರೆ. ಯಾಕೆ? ನಮ್ಮ ಕರ್ಮ ಹೇಗಿದೆ, ಆ ಕರ್ಮದಿಂದ ನಾನು ಈ ಕರ್ಮದ ಒಳಗಡೆ ಬಂದ್ ಸೇರಿದ್ದೀನಿ ಅಂತ ಆ ಜೀವ ಅನ್ಕೊಳ್ತಾ ಇರ್ತಾನೆ. ಹಾಗಾದ್ರೆ ಕರ್ಮಗಳ ಕಥೆ ಈ ತರ, ನಮ್ಮ ಕಥೆ ಈ ತರ. ಆ ಕರ್ಮಗಳ ಒಳಗಡೆ ಇನ್ನೊಂದು ಕರ್ಮಗಳಿದೆ, ಆ ಕರ್ಮಗಳ ಕಥೆ ಇನ್ಯಾವುದು, ಅಲ್ಲಿ ಇನ್ನೊಂದು ಕರ್ಮಗಳು, ಹೀಗೆ ಬೆಳೀತಾ ಹೋಗುತ್ತೆ. ಅಂತೂ ಇಲ್ಲಿ ಗಮನಿಸ್ಬೇಕಾಗಿದ್ದು, ಬೆಂದು ಹೋಗ್ಬಿಟ್ಟಿದಾವೆ ಕರ್ಮಗಳು, ದುಃಖದಲ್ಲಿವೆ ಅಂತಂದ್ರೆ ಜಡಕ್ಕೆ ದುಃಖ ಇದೆಯಾ? ಕಲ್ಲಿಗೆ ಯಾವ ದುಃಖ ಇದೆ ಅಂತ ಹೇಳ್ತಾರ? ಬೆಂದು ಹೋಗ್ಬಿಡಿದೆ ಕಲ್ಲು ಅಂತ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಜೀವ ಬೆಂದು ಹೋಗ್ಬಿಟ್ಟಿದಾನೆ ಅಂದ್ರೆ ಅವ್ರ ಮುಖ ಬಾಡಿ ಹೋಗ್ಬಿಟ್ಟಿದೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಹಾಗಿಲ್ಲ, ಕರ್ಮಗಳೆಲ್ಲ ಬಾಡಿ ಹೋಗ್ಬಿಟ್ಟಿದೆ, ಬೆಂದು ಹೋಗ್ಬಿಟ್ಟಿದೆ ಅಂದ್ರೆ ಏನರ್ಥ? ಕರ್ಮಗಳ ಒಳಗಡೆ ಜೀವ ಇರಿದ್ದಾರೆ ಅಂತ ಅರ್ಥ. ಎಲ್ಲ ಮುಖ ಕೆಳಕ್ ಹಾಕೊಂಡಿದ್ದಾರೆ, ಅಷ್ಟು ಸಂಸಾರದ ತಾಪತ್ರಯಗಳು ಸಾಕಾಗ್ಬಿಟ್ಟಿದೆ ಆ ಕರ್ಮಗಳಿಗೂ ಕೂಡ. ಯಾಕಂದ್ರೆ ಆ ಶರೀರ ಹೊತ್ಕೊಂಡು ತಿರ್ಗಾಡ್ತಾ ಇರ್ಬೇಕಲ್ಲ. ಇವನೊಬ್ಬ ಪಾಪ ಕರ್ಮ ಮಾಡಿದ್ದ, ಅವನ ಒಳಗಡೆ ಅಲ್ಲೋಗ್ ಸೇರಿರ್ತಾನೆ ಅಂತ ಅರ್ಥ. ಅವನು ಇನ್ನೊಬ್ಬ ಯಾರ ಮಾಡ್ದ, ಅಲ್ಲೋಗ್ ಸೇರಿರ್ತಾನೆ ಅಂತ ಅರ್ಥ. ಅವ್ನು ತಿರುಗಾಟನೇ ಆಗಿರುತ್ತೆ ಅವ್ರಿಗೆ ಸಂಸಾರದಲ್ಲಿ ಈ ಕರ್ಮಗಳಿಗೆಲ್ಲ. ಆ ತರ ಹೀಗೆ ಕಪಿಲರು ಮತ್ತೆ ವರಾಹ ರೂಪಿ ಹರಿ ಇಬ್ಬರು ನಮಗೇನ್ ತಿಳಿಸಿದ್ರು ಅಂದ್ರೆ, ಕರ್ಮಗಳು ಸಚೇತನ ಪದಾರ್ಥ, ಶುದ್ಧ ಜಡ ಅಲ್ಲ, ಅಲ್ಲೂ ಒಬ್ಬ ಚೇತನ ಇದ್ದೇ ಇರ್ತಾನೆ ಅನ್ನೋ ವಿಷಯವನ್ನ ಕಪಿಲ ಪರಮಾತ್ಮ ಹಾಗೆ ವರಾಹ ರೂಪಿ ಪರಮಾತ್ಮ ನಮಗೆ ತಿಳಿಸಿದ್ದಾನೆ. ಅದನ್ನ ಇಲ್ಲಿ ಸ್ಮರಣೆ ಮಾಡಿದ್ದಾರೆ ಆಚಾರ್ಯರು. ಅನೇನ ಸಮಗ್ರಂ ಇತಿಹಾಸಂ ಸಂಕ್ಷೇಪೇಣ ಸ್ಮಾರಯತಿ. ಏನ್ ಇತಿಹಾಸ ಇದೆಯೋ ಆ ಎಲ್ಲ ಇತಿಹಾಸವನ್ನ ಚಿಕ್ಕದಾಗಿ ಒಂದು 4-5 ಲೈನಲ್ಲಿ ಹೇಳಿದ್ದಾರೆ. ಅಲ್ಲಿ ವಿಸ್ತಾರವಾಗಿ ಹೇಳಿರ್ತಾರೆ ಪುರಾಣಗಳಲ್ಲಿ, ಅದನ್ನ ಚಿಕ್ಕದಾಗಿ ಇಲ್ಲಿ ಆಚಾರ್ಯರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಕರ್ಮಗಳು ಚೇತನ, ಅದಕ್ಕೆ ಜೀವ ಇದೆ ಒಳಗಡೆ ಅನ್ನೋ ವಿಷಯ ಹೇಗ್ ಗೊತ್ತಾಯ್ತು ಅಂದ್ರೆ, ವ್ಯಾಧತ್ವಾದಿ ಪ್ರಾಪ್ತ್ಯ ಚೇತನತ್ವಾದಿಕಂ ಗಮ್ಯತೆ ಅಂತ ಜಯತೀರ್ಥರ ವಿವರಣೆ.
ಬೇಡ ಜನ್ಮ ಬಂದು ಅಂದ್ರೆ ಏನರ್ಥ? ಅವನ್ ಜೀವ ಆಗಿರ್ಬೇಕು ತಾನೆ. ಈಗ ಒಬ್ಬ ಜೀವನಕ್ಕೆ ತಾನೇ ಮರು ಜನ್ಮದಲ್ಲಿ ಅವನು ಪ್ರಾಣಿಯಾಗಿ ಹುಡ್ತಾನೋ, ಪಕ್ಷಿ ಆಗೋ, ಕ್ರಿಮಿ ಏನೋ ಒಂದು ಜನ್ಮ ಪಡಿತಾನೋ. ಒಬ್ಬ ಚೇತನ ಆಗಿದ್ರೆ ಅವನಿಗೆ ದೇಹದಿಂದ ದೇಹ ಬದಲಾಗ್ತಾ ಇರತ್ತೆ. ಹಾಗೆ ಆ ಜೀವನಿಗೆ ಕರ್ಮದ ದೇಹ ಹೋಗಿ ಮತ್ತೊಂದು ದೇಹ, ಬೇಡನ ದೇಹ, ವ್ಯಾಧ ಜನ್ಮ ಬಂತು. ಹೀಗೆ ಕರ್ಮಗಳು ಕೂಡ ಸಚೇತನ ಪದಾರ್ಥ. ಅವುಗಳಲ್ಲೂ ಒಬ್ಬ ಚೇತನ ಇದ್ದೇ ಇರ್ತಾನೆ. ಇನ್ನು ಸಾಂಖ್ಯ ಪ್ರಸಿದ್ಧಿ ಅಷ್ಟೇ ಅಲ್ಲ, ಕಪಿಲರು ಕೂಡ ತಮ್ಮ ಸಾಂಖ್ಯ ಶಾಸ್ತ್ರದ ಮುಖಾಂತರ ನಮಗೆ ತಿಳಿಸಿದ್ದಾರೆ ಅಂತ. ಇಲ್ಲಿ ವಾಕ್ಯಾರ್ಥ ರತ್ನಮಾಲಾದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಇಲ್ಲಿ ವರಾಹ ಅನ್ನೋ ಶಬ್ದಕ್ಕೆ ವಾರಾಹ ಪುರಾಣೇತಿ ಸೂಚಿತಂ ಅಂತ ವಿವರಣೆ ಕೊಟ್ಟಿದ್ದಾರೆ. ಇದಕ್ಕೆ ಹೇಳ್ತಾ, ವರಾಹ ಹರಿಣೋದಿತ ಬ್ರಹ್ಮ ಹತ್ಯಾ ಇತ್ಯೇತಾವನ್ಮಾತ್ರೇಣ ಬ್ರಹ್ಮಹತ್ಯಾಯಾ ಚೇತನತ್ವಾದಿನ ವರಾಹ ಹರಿಣ ಉದಿತತ್ವ ಅಲಾಭ. ಅದು ಕೆಲವರು ಒಂದೇ ವಾಕ್ಯ ಓದ್ಬಿಟ್ರು. ವರಾಹ ದೇವರೇನು ಹೇಳಿದ್ದಾರೆ, ಬ್ರಹ್ಮ ಹತ್ಯೆ ಹೇಳಿದ್ದಾರೆ. ಅದ್ ಬ್ರಹ್ಮ ಹತ್ಯೆ ಬಗ್ಗೆ ಯಾಕೆ ಹೇಳ್ಬೇಕು? ಹಿಂದಿಂದಕ್ಕೆ ಮುಂದಕ್ಕೆ ಸಂಬಂಧ ಇಲ್ಲ ಅನ್ಕೊಂಡ್ಬಿಟ್ರು ಅವ್ರು. ಹಾಗಿಲ್ಲ, ಹಿಂದಿನ ವಾಕ್ಯಕ್ಕೆ ಮುಂದಿನ ವಾಕ್ಯಕ್ಕೆ ಸಂಬಂಧ ಇದೆ ಅಂತ ಅದನ್ನ ಜಯತೀರ್ಥರು ತಾವು ಸುಂದರವಾಗಿ ತೋರಿಸಿದ್ದಾರೆ. ಹೀಗೆ ಪ್ರಮಾಣ ಇಲ್ಲದೇನೆ ಮಧ್ವಾಚಾರ್ಯರು ಮಾತಾಡಲ್ಲ. ಪ್ರಮಾಣ ಕೊಟ್ಟು ಈ ವಿಷಯವನ್ನ ಇಲ್ಲಿಗೆ ಮುಕ್ತಾಯ ಮಾಡಿ, ಕೊನೆಗೆ ಈ ಪಾದದ ಅರ್ಥವನ್ನ ಉಪಸಂಹಾರ ಮಾಡ್ತಾ ಇದ್ದೇವೆ. ಈ ಎರಡನೇ ಪಾದ ಮುಗಿತಾ ಬಂತು. ಇದು ಒಂದು ನಮಗೆ ಭಾಗವತ ಅಲ್ಲಿ ಮೊದಲನೇ ಸ್ಕಂಧ ಮುಗಿತಾ ಬರ್ತಾ ಇದೆ ಅಂತ ಆದ್ರೆ, ಇಲ್ಲಿ ಮೂರನೇ ಅಧ್ಯಾಯದಲ್ಲಿ ಮೊದಲನೇ ಪಾದ ನಾವು ಅವತ್ತೇ ಮುಕ್ತಾಯ ಮಾಡಿದ್ವಿ. ಆ ಸ್ವರ್ಗ ಗರ್ಭವಾಸ ಪ್ರಕ್ರಿಯೆ, ಗರ್ಭದಲ್ಲಿ ಜೀವ ಹೇಗಿರ್ತಾನೆ, ಸ್ವರ್ಗಕ್ಕೆ ಹೋಗೋದು ಮತ್ತೆ ವಾಪಸ್ ಬರೋದು, ಇದೆಲ್ಲ ವಿಷಯಗಳೇನ್ ಬಂತು, ತುಂಬಾ ಮೊದಲಿನ ಪಾಠಗಳು. ಅದು ಮೊದಲನೇ ಪಾದ ಮುಕ್ತಾಯ ಆಯ್ತು. ಈ ಎರಡನೇ ಪಾದ ಇವತ್ತು ಮುಕ್ತಾಯ ಆಗತ್ತೆ, ಇವತ್ತು ಮುಗಿತಾ ಬರ್ತಾ ಇದೆ. ಬಹಳ ಒಳ್ಳೆ ವಿಷಯ. ಮೂರನೇ ಅಧ್ಯಾಯ ಎರಡನೇ ಪಾದ ಮುಗೀತು ಅಂದ್ರೆ ದೊಡ್ಡ ಭಾಗ ಇದು, ತುಂಬಾ ಕಠಿಣ ಭಾಗ ಇದು. ಎರಡನೇ ಪಾದ ಮೂರನೇ ಅಧ್ಯಾಯದ್ದು ಅಷ್ಟು ಕಠಿಣವಾದ ಭಾಗ. ಸಂಧ್ಯಾಧಿಕರಣ, ಸ್ವಪ್ನದ ಬಗ್ಗೆ ವಿಶೇಷವಾದ ವಿಮರ್ಶೆ, ಅದರಲ್ಲಿ ಆ ಅನುಮಾನಗಳು, ಅದರಲ್ಲಿ ಬರೋ ದೋಷಗಳು, ಮತ್ತೆ ಇದು ಉಪಮಾಧಿಕರಣ, ಬಿಂಬ ಪ್ರತಿಬಿಂಬ ಭಾವ ವಿಚಾರ ಮುಗೀತು. ಮತ್ತೆ ಉಭಯ ವ್ಯಪದೇಶಾಧಿಕರಣ ಅಂದ್ರೆ ಭೇದ ಅಭೇದ, ಭೇದಾಭೇದ ಅನ್ನುವ ವಿಚಾರ ಏನ್ ಬಂತು ಅವುಗಳು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ವಿಷಯ ಬಂತು. ಮಧ್ಯದಲ್ಲಿ ಅರೂಪಾಧಿಕರಣ ಅಂತ, ಮತ್ತೆ ಸುಷುಪ್ತಿ ಮೋಹ ಬೋಧಾಧಿಕರಣಗಳು, ಸುಷುಪ್ತಿ ಅವಸ್ಥೆ, ಮೋಹಾವಸ್ಥೆ, ಜಾಗೃತ ಅವಸ್ಥೆಗಳ ಬಗ್ಗೆ ಆಯ್ತು. ನಸ್ಥಾನತೋಪ್ಯಧಿಕರಣ ಅಂತ ಬಂತು. ವೃದ್ಧಿಹ್ರಾಸ, ಭಕ್ತಿಗಳಲ್ಲಿ ಆನಂದದಲ್ಲಿ ತಾರತಮ್ಯ ಹೇಳುವಂತ ವಿಷಯ, ಭಕ್ತಿಗಳಲ್ಲಿ ತಾರತಮ್ಯ ಇದೆ ಅನ್ನೋ ವಿಷಯ. ಹೀಗೆ ಅನೇಕ ವಿಷಯಗಳು ಹೀಗ್ ಬಂತು. ಇತ್ತೀಚಿನ ಇದರಲ್ಲೂ ನೋಡಿದ್ವಿ. ಹಿಂದೆ ಈ ಫಲದಾನಾಧಿಕರಣದಲ್ಲಿ ಕರ್ಮ ಫಲ ಕೊಡೋದು, ಈ ಫಲದಾನಾಧಿಕರಣದ ವಿಷಯ ಈಗ ತಾನೇ ಏನ್ ಬಂತು ಹಿಂದಕ್ಕೆ, ಈ ಕೊನೆಯ ಅಧಿಕರಣ. ಇದರಲ್ಲೂ ಒಳ್ಳೆ ವಿಷಯಗಳನ್ನು ನೋಡಿದ್ವಿ. ಈಗ ಕೊನೆಗೆ ಮುಕ್ತಾಯ ಮಾಡ್ತಾ ಇದ್ದಾರೆ. ಭಕ್ತಿ ಪಾದ ನಮ್ಗೆ ಮುಗೀತು. ಈಗ ಇವತ್ತಿನ ದಿವಸ ಭಕ್ತಿ ಪಾದ ಮುಕ್ತಾಯ ಆಯ್ತು. ನಮ್ಗೆ ಮೂರನೇ ಅಧ್ಯಾಯದಲ್ಲಿ 4 ಮೆಟ್ಲು, ಅದನ್ನ ಮೊದಲನೇ ಈ ಪಾಠಗಳಲ್ಲಿ ಹೇಳಿದ್ದೆ. ಜೀವನದಲ್ಲಿ ಸಾಧನೆ ಮಾಡ್ಬೇಕಾಗಿತ್ತು ಸಾಧಕ ಏನು, ಜ್ಞಾನ ಭಕ್ತಿ ವೈರಾಗ್ಯ ಅಂತ ಬಂತು. ಅದರಲ್ಲಿ ಕ್ರಮ ಹೇಗಿದೆ ಅನುವ್ಯಾಖ್ಯಾನದಲ್ಲಿ ಅದು ನಮಗ್ ಗೊತ್ತಿದೆ. ಮೊದಲು ಜ್ಞಾನ ಭಕ್ತಿ ವೈರಾಗ್ಯ ಅಂತ ಹೀಗೆ ಹೇಳಲ್ಲ. ಮೊದಲನೇ ಪಾದ ನಾವು ಅವತ್ತಿನ ದಿವಸ ಓದಿ ಮುಕ್ತಾಯ ಈಗಾಗ್ಲೇ ಮಾಡಿರೋದು ಯಾವುದು, ವೈರಾಗ್ಯ ಪಾದ. ವೈರಾಗ್ಯ ಪಾದದಲ್ಲಿ ಸ್ವರ್ಗಕ್ಕೆ ಹೋಗ್ತಾನೆ ನರಕಕ್ಕೆ ಬರ್ತಾನೆ ಅಂತೆಲ್ಲ ಅಂದಾಗ ದುಃಖ ಶುರುವಾಯ್ತು. ವೈರಾಗ್ಯ ಬರಲಿ ಅಂತ ವೈರಾಗ್ಯ ಪಾದ ಮುಗಿತ್ ನಮ್ದು. ವಿವರಣೆ ಎಲ್ಲ ಆಯ್ತು. ಈಗ ಭಕ್ತಿ ಪಾದ, ದೇವರ ಬಗ್ಗೆ ಭಕ್ತಿ ಬರಲಿಕ್ಕೆ ಅವನ ಮಹಿಮೆ ಹೇಳ್ತಾ ಬಂದ್ರು. ಅವನು ಸ್ವಪ್ನಾವಸ್ಥೆ ತರೋದೇ ಅವನು, ಜಾಗ್ರದ ಅವಸ್ಥೆ ಅವನೇ ತರೋದು. ಮತ್ತೆ ನಾವು ಅವನ ನೆರಳಿನ ತರ, ನಮ್ಮ ನೆರಳು ಹೇಗೆ ನಮ್ಮ ಅಧೀನನೋ ಹಾಗೆ ನಾವ್ ಇರ್ತೀವಿ ದೇವರಿಗೆ. ಹೀಗೆ ಮತ್ತೆ ನಾವು ಮಾಡುವಂತ ಯಾವುದೇ ಕರ್ಮಗಳಾಗ್ಲಿ, ಆ ಕರ್ಮ ನೋಡಿ ಅದಕ್ಕೆ ಬೇಕಾದ ಫಲ ಕೊಡೋನವನು. ಹೀಗೆ ಅನೇಕ ವಿಷಯಗಳನ್ನ ನಮಗಿಂತ ಅವನು ಅತ್ಯುತ್ತಮ ಅನ್ನೋದನ್ನ ತೋರಿಸಿ ಅನೇಕ ಭಗವಂತನ ಮಹಿಮೆಗಳನ್ನ ಹೇಳಲಿಕ್ಕೆ ಈ ಭಕ್ತಿ ಪಾದ ಹೊರಟಿದ್ದು. ಅಂತ ಭಕ್ತಿ ಪಾದದ ಮುಕ್ತಾಯ ಇವತ್ತು. ಹಾಗಾದ್ರೆ ವೈರಾಗ್ಯ ಪಾದ ಮುಗೀತು, ಭಕ್ತಿ ಪಾದ ಮುಗೀತು. ಇಷ್ಟು ವಿಷಯಗಳು ತುಂಬಿದೆ 2 ಪಾದದಲ್ಲಿದು. ಇನ್ನೂ 2 ಪಾದ ಇದೆ. ಒಂದು ಧ್ಯಾನ ಪಾದ, ಉಪಾಸನಾ ಪಾದ ಅಂತ ಮುಂದಿನ ಪಾದ, ಇದು ಮುಗಿದ ಮೇಲೆ. ಆಮೇಲೆ ಅಪರೋಕ್ಷ ಜ್ಞಾನ ಪಾದ, ಜ್ಞಾನ ಪಾದ ಅಂತ ಬರುತ್ತೆ. ಒಂದು ಧ್ಯಾನ ಮತ್ತೊಂದು ಜ್ಞಾನ ಮುಂದಕ್ಕೆ. ಹೀಗೆ ವೈರಾಗ್ಯ, ಭಕ್ತಿ, ಧ್ಯಾನ, ಜ್ಞಾನ ಅಂತೂ ಈ ಭಕ್ತಿ ಪಾದದ ಮುಕ್ತಾಯಕ್ಕೆ ಬರೋಣ. ಪಾದ ಅರ್ಥಂ ಉಪಸಂಹರತಿ ತಸ್ಮಾದಿತಿ 169ನೇ ಸುಧಾಮೂಲ. ತಸ್ಮಾದನಂತ ಮಹಾತ್ಮ್ಯ
ಗುಣಪೂರ್ಣೋ ಜನಾರ್ದನಃ ಭಕ್ತ್ಯಾ ಪರಮಯಾ ರಾಧ್ಯಃ ಇತಿ ಪಾದಾರ್ಥ ಈಯತೆ. ಮಾಹಾತ್ಮ್ಯಂ ಶಕ್ತಿ ಗುಣಾಃ ಆನಂದಾದ್ಯಾಃ ಆರಾಧ್ಯಃ ಇತಿ ಉಪಾಸ್ಯಃ ಇತಿ ಉತ್ತರ ಪಾದಾರ್ಥೇನ ಸಂಗತಿಮಸ್ಯ ಸೂಚಯತಿ ಅಂತ ಇಲ್ಲಿಗೆ ಜಯತೀರ್ಥರ ವಿವರಣೆ ಈ ಪಾದಕ್ಕೆ ಮುಕ್ತಾಯ ಆಗತ್ತೆ. ಇದರ ಅಭಿಪ್ರಾಯ ತಸ್ಮಾತ್ ಅನಂತ ಮಾಹಾತ್ಮ್ಯ. ಏನಾಯ್ತು ಬೊಟ್ಟು ಭಕ್ತಿ ಪಾದದಿಂದ? ದೇವರ ಗುಣ ಇಷ್ಟು ಅಂತ ಹೇಳ್ಬೇಡಿ, ಅನಂತ. ಅವನ ಮಹಿಮೆಗಳು ಅನಂತ, ಅವನ ಗುಣಗಳು ಅನಂತ, ಪರಿಪೂರ್ಣ. ಇಂಥ ಜನಾರ್ದನನ ಬಗ್ಗೆ ನಾವು ಭಕ್ತಿಯಿಂದ, ಪರಮ ಭಕ್ತಿಯಿಂದ ಆರಾಧನೆ ಮಾಡ್ಬೇಕು ದೇವರನ್ನ ಅಂತ ಈ ಪಾದದಲ್ಲಿ ಸೂಚನೆ ಮಾಡಿದ್ದ. ಅಷ್ಟೇ, ಇದೇ ಮುಖ್ಯ. ಲಕ್ಷ್ಯ ಏನಿತ್ತು ಅಂದ್ರೆ ದೇವರ ಬಗ್ಗೆ ಇಷ್ಟೆಲ್ಲ ಹೇಳಿದ್ ಯಾಕೆ? ಆ ಸ್ವಪ್ನ ಅವಸ್ಥೆಯಿಂದ ಪ್ರಾರಂಭಿಸಿ ಯಾಕೆ ಇಷ್ಟವರೆಗೆ ಹೇಳಿದ್ದು ಅಂದ್ರೆ ದೇವರ ಮೇಲೆ ಅವನ ಅನಂತ ಮಹಿಮೆ, ಅನಂತ ಗುಣಗಳಿಂದ ತುಂಬಿದವನು, ಅವನನ್ನ ಪರಮ ಭಕ್ತಿಯಿಂದ ಅವನ ಆರಾಧನೆ ಮಾಡ್ಬೇಕು ಅನ್ನೋದೇ ಈ ಪಾದದ ಮುಖ್ಯವಾದ ಅರ್ಥ. ಇಲ್ಲಿ ಗುಣ ಅಂದ್ರೆ ಏನು ಅಂದ್ರೆ ಆನಂದ ಮೊದಲಾದ ಗುಣ. ಮಾಹಾತ್ಮ್ಯ ಅಂದ್ರೆ ಅವನಲ್ಲಿರುವಂತ ಶಕ್ತಿಯನ್ನೇ ಮಾಹಾತ್ಮ್ಯ ಅಂತ ಕರೆಯೋದು. ಆರಾಧ್ಯ ಅಂದ್ರೆ ಉಪಾಸನೆ ಮಾಡಬೇಕು ಅಂತ ಅರ್ಥ. ಸುಮ್ನೆ ತಿಳ್ಕೊಳ್ಳೋದಲ್ಲ, ಆರಾಧನೆ ಮಾಡೋದು ಅಂತ ಹೇಳ್ತಾ ಇರ್ತೀವಲ್ಲ. ದೇವತೆಗಳ ಆರಾಧನೆ ಮಾಡಿ, ಗುರುಗಳ ಆರಾಧನೆ ಮಾಡಿ. ಏನ್ ಆರಾಧನೆ ಅಂದ್ರೆ ಧ್ಯಾನ ಮಾಡೋದು ಅಂತ ಅರ್ಥ. ಅದನ್ನ ಜಯತೀರ್ಥರಲ್ಲಿ ಬಿಡಿಸಿದ್ದಾರೆ. ಆರಾಧ್ಯ ಉಪಾಸ್ಯ, ಉಪಾಸನೆ ಮಾಡೋದು ಅಂತ ಅರ್ಥ, ಧ್ಯಾನ. ಇತಿ ಉತ್ತರ ಪಾದಾರ್ಥನ, ಮುಂದಿನ ಪಾದದ ಅರ್ಥನು ಈಗಲೇ ಸೇರಿಸ್ಕೊಂಡ್ರು, ಲಿಂಕ್ ತಗೊಂಡ್ರು. ಹಾಗಾಗಿ ಇದುವರೆಗೆ ವೈರಾಗ್ಯ ಸಂಪಾದನೆ ಮಾಡಿ ಒಬ್ಬ ಸಾಧಕ ತನ್ನ ಜೀವನದಲ್ಲಿ, ಆಮೇಲೆ ಭಕ್ತಿಯನ್ನ ಸಂಪಾದನೆ ಮಾಡಿ ಮುಂದೆ ಅವನು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಹಾಗಾದ್ರೆ ನಾವ್ ಇನ್ನು ಭಕ್ತಿ ವೈರಾಗ್ಯ ಪಡೆಯೋದ್ರಲ್ಲೇ ಆಗ್ಬಿಡುತ್ತೆ. ಅಷ್ಟಿದೆ ವಿಷಯ. ಇಷ್ಟು ಕೇಳದ ಮೇಲೆ ಹಾಗೆ ಬರ್ಬೇಕು, ಅದು ಉಂಟಾಗ್ಬೇಕು. ಅದಾಗಿ ಮುಂದಕ್ಕೆ ಒಬ್ಬ ಸಾಧಕನಿಗೆ ಧ್ಯಾನ ಮಾಡಬೇಕು ಅಂತ ದೇವರ ಬಗ್ಗೆ ಅನಿಸುತ್ತೆ. ಆ ಧ್ಯಾನದಿಂದ ಅವನು ದೇವರನ್ನ ಸಾಕ್ಷಾತ್ತಾಗಿ ನೋಡ್ತಾನೆ. ಅದು 4ನೇ ಪಾದ, ಜ್ಞಾನಪಾದ ಅಂತ. ಇಲ್ಲಿಗೆ ಈ ಪಾದದ ಮುಕ್ತಾಯ ಆಯ್ತು. ಕೊನೆಯ ಶ್ಲೋಕ ಇದು ಹೇಳೆ ಮುಕ್ತಾಯ ಮಾಡ್ಬೇಕು. ಸುಧಾದಲ್ಲಿ ಪ್ರತಿ ಪಾದ ಮುಗಿಯೋ ಇದಕ್ಕೆ ಒಂದು ಶ್ಲೋಕ ಬರುತ್ತೆ. ಅಲ್ಲಿ ಶ್ಲೋಕ ಬಂದಿದೆ. ಮೊದಲನೇ ಪಾದದಲ್ಲಿ ಹೇಳಿದ್ವಿ, ಇಲ್ಲಿ ಜಯತೀರ್ಥರು ತಾವು ಆಚಾರ್ಯರ ಕೃತಿ ಅನುವ್ಯಾಖ್ಯಾನಕ್ಕೆ ಜಯತೀರ್ಥ ಅನ್ನುವ ಪ್ರಗುಣ ಜಯತೀರ್ಥ ಅನ್ನೋ ಹೆಸರನ್ನು, ನಾನು ಪ್ರಗುಣ ಅಂದ್ರೆ ಉತ್ಕೃಷ್ಟವಾದ ಗುಣ ಅಥವಾ ಶಿಷ್ಯರ ಶಿಷ್ಯ ನಾನು ಅಂತ ಅಕ್ಷೋಭ್ಯ ತೀರ್ಥರು, ಪದ್ಮನಾಭ ತೀರ್ಥರು ಇವನ್ನೆಲ್ಲ ನೆನಪಿಸ್ಕೊಂಡು ಅವರ ಶಿಷ್ಯನಾದ ನಾನು ಒಂದು ಟೀಕೆ ಬರೆದಿದ್ದೀನಿ ಅನುವ್ಯಾಖ್ಯಾನಕ್ಕೆ. ಆ ಟೀಕೆಯ ಹೆಸರು ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ. ನಾವು ನ್ಯಾಯಸುಧಾ ಅನ್ನೋ ಹೆಸರಿನಲ್ಲಿ ಸುಧಾ ಗ್ರಂಥ ಪ್ರಸಿದ್ಧಿ ಬಂದಿದೆ. ಅದು ಜಯತೀರ್ಥರ ಇಟ್ಟ ಹೆಸರೇ. ನ್ಯಾಯಸುಧಾ ಅಂತ ಕೊನೆಗೆ ಬರುತ್ತೆ. ಸುಧಾ ನ್ಯಾಯಸುಧಾ ಅಂತ ನಾವ್ ಇಲ್ಲಿ ಎಲ್ಲೋ ಅಲ್ಲ, 4ನೇ ಅಧ್ಯಾಯದ ಕೊನೇ ಶ್ಲೋಕಗಳೇನೇನಿದೆ ಅಲ್ಲಿ ನ್ಯಾಯಸುಧಾ ಅನ್ನೋ ಶಬ್ದವನ್ನು ಅವರೇ ಬಳಸ್ತಾರೆ. ಆದ್ರೆ ಪ್ರತಿ ಸಲ ಹೆಚ್ಚಾಗಿ ಬಳಸಿರೋದು ಅವರ ಟೀಕೆಗೆ ಅವರೇ ಹೆಸರಿಟ್ಟಿದ್ದು ನಿಜವಾಗಿ ನ್ಯಾಯಸುಧಾಕ್ಕೆ. ಆಮೇಲೆ ಶ್ರೀಮನ್ ನ್ಯಾಯಸುಧಾ ಅಂತ ಕೆಲವರು ಹೇಳ್ತಾರೆ. ನಿಜ, ಅದು ನಿಜ. ಶ್ರೀ ನ್ಯಾಯಸುಧಾ ಆಗ್ಲಿ, ನ್ಯಾಯಸುಧಾ, ಒಟ್ಟು ನ್ಯಾಯಸುಧಾ ಅನ್ನೋ ಹೆಸರೇನಿದೆ ಇದರ ಜೊತೆಗೆ ಮುಖ್ಯವಾದ ಹೆಸರು ಇನ್ನೊಂದು, ಅದೇ ಟೀಕೆಗೆ ಹೆಸರಿಟ್ಟಿರೋದು ವಸ್ತುತಃ ಜಯತೀರ್ಥರು ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ. ನಿಜವಾಗಿ ನ್ಯಾಯಸುಧಾದ ಈ ಜಯತೀರ್ಥರು ಬರೆದ ಗ್ರಂಥಕ್ಕೆ ಹೆಸರು ಅದು ನಿಜವಾಗಿ ಟೀಕಾ ಹೆಸರು. ನ್ಯಾಯಸುಧಾ ಅನ್ನೋದು ಬಹಳ ಪ್ರಸಿದ್ಧಿಗೆ ಬಂದಿದೆ ಹೆಸರು. ಅದು ಜಯತೀರ್ಥರೇ ಸೂಚನೆ ಮಾಡಿದ್ದು. ಆದ್ರೆ ಅನೇಕ ಕಡೆ ಹೇಳಿಲ್ಲ ಅವರು, ಒಂದೇ ಕಡೆ ಹೇಳೋದು ನ್ಯಾಯಸುಧಾ ಅಂತ. ಆದ್ರೆ ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ ತುಂಬಾ ಸಲ ಹೇಳಿದ್ದಾರೆ. ಪ್ರತಿ ಪಾದ, ಒಂದೊಂದು ಪಾದ ಮುಗಿಬೇಕಾದ್ರೂ ಕೂಡ ಅವರು ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ ಹೇಳ್ತಾರೆ. ವಿವೃತಿ ಅಂದ್ರೆ ವಿವರಣೆ. ಕಠಿಣವಾದ ಅನುವ್ಯಾಖ್ಯಾನದ ಪದಗಳು, ವಾಕ್ಯಗಳು, ಅದನ್ನ ತಿಳಿಸುವಂತ ವಿವರಣೆ ನಂದು ಅಂತ ಅವರು ಜಯತೀರ್ಥರು ತಮ್ಮ ಗ್ರಂಥದ ಬಗ್ಗೆ ತಿಳಿಸಿ, ಭಜನ ಚರಣ ಪರ್ಯವಸಿತ, ಭಜನ ಚರಣ ಅಂತ. ಭಜನ ಚರಣ ಅಂದ್ರೆ ಆರಾಧನೆ ಮಾಡಬೇಕು ಭಕ್ತಿಯಿಂದ ಅಂತ, ಭಜನ ಪಾದ ಅಂತ ಇದಕ್ಕೆ ಕರೀತಾರೆ. ಅಂತ ಪಾದ ಮುಕ್ತಾಯ ಆಯ್ತು. ಭಕ್ತಿ ಪಾದ ಅಂತ ಅರ್ಥ. ಆ ಶ್ಲೋಕವನ್ನ ಹೇಳಿ ಮುಕ್ತಾಯ ಮಾಡ್ತೀನಿ. ಆ ಶ್ಲೋಕವನ್ನ ಹೇಳ್ಕೊಳ್ಳಿ, ನಾ ಹೇಳ್ತಾ ಹೋಗಿರ್ತೀನಿ, ಮುಕ್ತಾಯ ಮಾಡೋಣ. ಇತಿ ಶ್ರೀಮತ್ ಪೂರ್ಣ ಪ್ರಮತಿ ಭಗವತ್ ಪಾದ ಸುಕೃತೆ. ಇದು 170ನೇ ಸುಧಾಮೂಲ ಅಂತ ಇದೆ, ಅಲ್ಲಿ ನೋಡಿ. ಇತಿ ಶ್ರೀಮತ್ ಪೂರ್ಣ ಪ್ರಮತಿ ಭಗವತ್ ಪಾದ ಸುಕೃತೆ ಅನುವ್ಯಾಖ್ಯಾನಸ್ಯ ಪ್ರಗುಣ ಜಯತೀರ್ಥಾಖ್ಯಯತಿನಾ ಕೃತಾಯಾಂ ಟೀಕಾಯಾಂ ವಿಷಮ ಪದ ವಾಕ್ಯಾರ್ಥ ವಿವೃತೌ ತೃತೀಯೇऽಧ್ಯಾಯೇऽಸ್ಮಿನ್ ಭಜನ ಚರಣ ಪರ್ಯವಸಿತಃ. ಇಲ್ಲಿಗೆ ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ವಿರಚಿತೆ
ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾನೆ ತೃತೀಯಾಧ್ಯಾಯಸ್ಯ ದ್ವಿತೀಯಃ ಪಾದಃ ಸಮಾಪ್ತಃ ಶ್ರೀಮದ್ ಜಯತೀರ್ಥ ಭಿಕ್ಷು ವಿರಚಿತಾಯಾಂ ಶ್ರೀಮನ್ಯಾಯಸುಧಾಯಾಂ ತೃತೀಯಾಧ್ಯಾಯಸ್ಯ ದ್ವಿತೀಯಃ ಪಾದಃ ಸಮಾಪ್ತಃ ಅಂತ ಇಲ್ಲಿಗೆ ಇದು ಮುಕ್ತಾಯ ಆಯ್ತು. ಇನ್ನು ಮುಂದೆ 3ನೇ ಪಾದದ ಪ್ರಾರಂಭ, ಅದನ್ನ ನಾಳೆ ದಿವಸದಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಕೃಷ್ಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ನಮಸ್ಕಾರ. ನಮಸ್ಕಾರ.